ನಮಸ್ತೆ ಫ್ರೆಂಡ್ಸ್. ಮಾತೆ ಮುತ್ತು ಮಾತೆ ಮೃತ್ಯು ಲಾಸ್ಟ್ ಮಿನಿಟ್ ರಿವಿಷನ್. ಮೈಂಡ್ 10 ಪಾಯಿಂಟ್ಸ್. ಮಾತಿಗೆ ಅಪಾರ ಶಕ್ತಿ ಇದೆ. ಒಳ್ಳೆಯ ಮಾತಿನಿಂದ ಜೀವನ ಬೆಳಗಬಲ್ಲದು. ಕೆಟ್ಟ ಮಾತು ವ್ಯಕ್ತಿತ್ವವನ್ನು ಹಾಗೂ ಮನಸ್ಸನ್ನು ಹಾಳು ಮಾಡಬಲ್ಲದು. ವ್ಯಕ್ತಿತ್ವ ನಿರ್ಮಾಣದಲ್ಲಿ ಮಾತಿನ ಪಾತ್ರ ಮಹತ್ವದ್ದು. ವ್ಯಕ್ತಿಯ ಮಾತಿನಿಂದಲೇ ಅವನ ನಡತೆ ಹಾಗೂ ವ್ಯಕ್ತಿತ್ವವನ್ನು ಅಳೆಯಬಹುದು. ಮಾತು ನೋವು, ಕೋಪ, ಜಗಳಗಳಿಗೆ ಕಾರಣವಾಗಬಹುದು. ನಿಯಂತ್ರಣವಿಲ್ಲದ ಮಾತುಗಳು ಮನಗಳನ್ನು ಹಾಳು ಮಾಡಬಹುದು. ಮಾತಿನಿಂದ ಸೋಲು ಗೆಲುವು ಸಂಭವಿಸುತ್ತದೆ. ಮಾತಿನಿಂದ ಜಗತ್ತನ್ನೇ ಗೆಲ್ಲಬಹುದು. ಅದೇ ರೀತಿ ಅವನತಿಯ ಕಡೆಯೂ ಕೊಂಡೊಯ್ಯಬಹುದು. ಬಸವಣ್ಣನವರ ವಚನ: ನುಡಿಯು ಮೃದು, ಸರಳ, ಹಿತವಾಗಿರಬೇಕು. ಮಾತುಗಳು ಮುತ್ತಿನಂತೆ, ಮಾಣಿಕ್ಯದಂತೆ, ಸ್ಫಟಿಕದಂತೆ ಹೊಳಪಿರುವಂತೆ ಇರಬೇಕು. ಮಾತಿನ ಕಡೆ ಗಮನ ಅತ್ಯಗತ್ಯ. ನುಡಿದ ಮಾತು ಪುನಃ ತಿದ್ದಲು ಸಾಧ್ಯವಿಲ್ಲ. ಆದ್ದರಿಂದ ನಾವೆಲ್ಲರೂ ಮಾತಿನಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಮಾತು ಸಂಬಂಧಗಳನ್ನು ಗಟ್ಟಿ ಅಥವಾ ಹಾಳು ಮಾಡಬಲ್ಲದು. ಮಾತಿನಲ್ಲಿ ಪ್ರೀತಿಯ ಶಕ್ತಿ ಇದೆ ಹಾಗೂ ರೋಷದ ಕಿಡಿಯೂ ಆವರಿಸಿದೆ. ಮಾತುಗಳೇ ಸಮಸ್ಯೆಗಳ ಹುಟ್ಟು ಹಾಗೂ ಪರಿಹಾರಕ್ಕೆ ದಾರಿಯಾಗಿದೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯಂತೆ ಸರಿಯಾದ ರೀತಿಯಲ್ಲಿ ಮಾತನಾಡಿದರೆ ಎಲ್ಲವೂ ಒಳ್ಳೆಯದಾಗುತ್ತದೆ. ಮಾತೆಂಬ ಶಕ್ತಿ ಮಾನವನಿಗೆ ದೇವರಿಂದ ದೊರೆತ ಅಮೂಲ್ಯ ವರ. ಮಾತಿಲ್ಲದ ಪ್ರಪಂಚ ಊಹಿಸಲೂ ಸಾಧ್ಯವಿಲ್ಲ. ಇದು ಮಾನವನನ್ನು ಇತರ ಪ್ರಾಣಿಗಳಿಂದ ಭಿನ್ನಗೊಳಿಸಿದೆ. ಮಾತು ನಮ್ಮ ಮಿತ್ರನಾಗಲಿ ಶತ್ರುವಾಗದಿರಲಿ. ನಾವು ಮಾತನಾಡುವ ಪ್ರತಿಯೊಂದು ಮಾತು ಚೆನ್ನಾಗಿರಲಿ ಎಂಬುದೇ ಈ ಗಾದೆಯ ಸೂಕ್ತ ಸಂದೇಶ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.